ಅರ್ಚನಾ, ಅರ್ಚನಾ. ಹೇಳಮ್ಮ. ತಗೋ ಇನ್ವಿಟೇಷನ್. ಓಹೋ, ಮದ್ವೆನಾ ತಮ್ದು? ನಿನಗೆಲ್ಲ ಮದ್ವೆ ಆಗತ್ತಾ? ಓಹೋ, ಪರವಾಗಿಲ್ವೇ? ಏಯ್, ಮದ್ವೆ ನಂದು ಅಂತ ಹೇಳದ್ನಾ? ಅದು ಅಲ್ದೆ ನನ್ ಮದ್ವೆಗೆ ನಿನ್ ಕರಿತೀನಾ? ಮತ್ತಿನ್ಯಾರ್ದು ಮದ್ವೆ? ತಗೋ ನೋಡು, ನಿನಗೆ ಮುಖ್ಯವಾಗಿ ಕೊಡ್ಬೇಕಾಗಿರೋ ಇನ್ವಿಟೇಷನ್. ನೋಡು, ಖುಷಿ ಪಡು. ನೀನ್ ಕಿಡ್ನಾಪ್ ಮಾಡಿ ಖುಷಿಯಾಗಿ ಆಟ ಆಡಿಸ್ತಿದ್ದಾಳಲ್ವಾ, ಅದೇ ಶಾಂತಿ ಅಂದ್ರೆ ನನ್ನ ಫ್ರೆಂಡು. ಅವಳ ಮದ್ವೆ ಗೊತ್ತಾಯ್ತಾ ಯಾರ ಜೊತೆ ಅಂತ? ಅವಳು ಎಷ್ಟು ಬುದ್ಧಿವಂತೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಆನೆನ ಪಳಗಿಸೋದಿಕ್ಕೆ ಅಂಕುಶನ ಇಟ್ಟಿರ್ತಾರಲ್ವಾ, ಹಾಗೆ ನಿಮ್ಮ ಅಣ್ಣನ ಪಳಗಿಸಿಟ್ಟಿದ್ದಾಳೆ ಅವಳು. ಇದಕ್ಕೂ ಮುಂಚೆ ನಿಮ್ಮ ಅಣ್ಣ ನೋಡಿದ್ರು ಅಂತ ಯಾವುದೋ ಹುಡುಗನ ಮದುವೆ ಮಾಡ್ಕೊಳ್ಳೋದಿಕ್ಕೂ ರೆಡಿಯಾಗಿದ್ಲು. ಅವಳ ಜೊತೆ ಇದ್ನಲ್ಲ ಚಿನ್ನು, ಅವನಿಗೆ ಹೇಳ್ಕೊಟ್ಟು ಆ ಮದುವೆ ನಿಂತೋಗೋ ಥರ ಮಾಡಿದ್ಲು. ಆ ಹುಡುಗನು ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡು ಹೊರಟೋದ. ನೀಟಾಗಿ ಪ್ಲಾನ್ ಮಾಡಿ ನಿನ್ನ ಜಾಗದಲ್ಲೇ ಅರ್ಚನಾ ಆಗಿದ್ಕೊಂಡು ನಿಮ್ಮ ಅಣ್ಣನ ಮೂಲಕನೇ ಈ ಮದುವೆ ಆಗ್ತಿದ್ದಾಳೆ. ಇದ್ದೇ ಅವಳ ಪ್ಲಾನ್. ಅಲ್ಲ ಕಡೆ, ನಿಮ್ಮ ಅಣ್ಣ ಏನು ದಡ್ಡನ ಅಲ್ಲ. ಅವ್ರನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ನೋವಾಗಷ್ಟು ನಗು ಬರ್ತಿದೆ ನನಗೆ. ಅಲ್ಲ, ನಿನ್ ಜಾಗದಲ್ಲಿ ಇನ್ಯಾರೋ ತಗೋಬಂದು ಅವಳನ್ನ ಮದುವೆ ಮಾಡ್ಸೋದಿಕ್ಕೆ ಹೊರಟಿದ್ದಾನೆ. ನಿಮ್ಮ ಅಣ್ಣ ಏನು ಲೂಸೇನೆ? ನಮ್ಮ ಅಣ್ಣನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಅಷ್ಟೇ ನಿನ್ನ ತುಳಿದು ಸಾಯಿಸಾಕ್ಬಿಡ್ತೀನಿ. ಯಾವಳೆ ನಿನ್ನ ಮಣ್ಣನ ಲೂಸ್ ಅಂತ ಹೇಳೋದಕ್ಕೆ? ನನ್ ಮೇಲೆ ಕೈ ಮಾಡ್ತೇನೆ ನೀನು? ನನ್ ಮೇಲೆ ಕೈ ಮಾಡ್ತೀಯ? ನಿನ್ನ ಬಿಡಲ್ಲ ಕಡೆ, ಸಾಯಿಸ್ಬಿಡ್ತೀನಿ ನನ್ನ. ಬಿಡಲ್ಲ, ಸಾಯಿ, ಸತ್ತೋಗು, ಸಾಯಿಸ್ಬಿಡ್ತೀನಿ ಕಡೆ ನಿನ್ನ. ಸಾಯಿ, ಸತ್ತೋಗೆ, ಸತ್ತೋಗು. ನಿನ್ನ ಬಿಡಬಾರ್ದು. ಬಿಡು. ನನ್ನ ಫ್ರೆಂಡ್ಗೋಸ್ಕರ ನೀನ್ ಬಿಟ್ಟಿದ್ದೀನಿ ಕಣೆ. ಇಲ್ಲ ಅಂದಿದ್ದೆ ಸಾಯಿಸ್ಬಿಡ್ತಿದ್ದೆ. ಯಾರ ಹತ್ರ ಆಟ ಆಡ್ತಿದ್ಯಾ ನೀನು? ಏಯ್, ಬುದ್ಧಿ ಇದೆಯಾ ಇಲ್ವಾ? ಏನ್ ಮಾಡಕ್ ಹೊರಟಿದ್ಯಾ? ಮತ್ತೆ ನನ್ ಕೆಣೆಗೆ ಹೊಡಿತಾಳೆ ಅಂತವಳು ಸುಮ್ನೆ ಬಿಡ್ಬೇಕಾ? ಸಾಯಿಸ್ಬಿಡ್ತಿದೆ. ಸಾಯಿಸ್ಬಿಡು. ನಮ್ ಪ್ಲಾನ್ ಎಲ್ಲ ಹಾಳಾಗೋಗ್ಲಿ. ಏನ್ ನನಗ್ ಸಾಯಿಸಕ್ ಬರಲ್ವಾ? ಅವಳನ್ನ ಇಟ್ಕೊಂಡೆ ಶಾಂತಿ ಮದ್ವೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ನಿನ್ನಿಂದೇನಾದ್ರೂ ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ನನ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಹಾಗಂತ ಸುಮ್ನೆ ಇರ್ಬೇಕು ಅಂತ್ಯಾ? ಸದ್ಯಕ್ಕೆ ಸುಮ್ನೆ ಇರೇ ಸ್ವಲ್ಪ ದಿನ. ನೋಡು, ಆ ಚಾಕು ತಗೊಂಡು ನಿನಗೆ ಚುಚ್ಬಿಟ್ಟು ಓಡೋಗಿದ್ಲು. ಅದ್ ನಿನಗ್ ನೆನ್ಪಿದೆ ಅಲ್ವಾ? ಇವತ್ತೇನು ಬರೀ ಕೆನ್ನೆಗೆ ಹೊಡೆದಿದ್ದಾಳೆ. ಆ ಶಾಂತಿ ಮದ್ವೆ ನಿಲ್ಸೋದಕ್ಕೆ ಇವಳೆ ನಮಗ ಅಸ್ತ್ರ. ಆ ಮದ್ವೆ ನಿಂತ ಮೇಲೆ ನಿನಗ್ ಮನ್ಸು ತೃಪ್ತಿ ಆಗೋಷ್ಟು ಹೊಡೆದು ಕೋಪ ತೀರಿಸ್ಕೊ. ಆದ್ರೆ ಮದ್ವೆ ನಿಲ್ಲೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಮದ್ವೆ ನಿಲ್ಸೋದಿಕ್ಕೆ ಏನ್ ಮಾಡ್ತೀಯಾ ಅದ್ನಾದ್ರೂ ಹೇಳು. ನಾನೇನೋ ಒಂದ್ ಮಾಡ್ತೀನಿ, ನೀನ್ ಸ್ವಲ್ಪ ಸುಮ್ನೆ ಇರು. ಇವಳು ಏನ್ ಪ್ಲಾನ್ ಮಾಡ್ತಿದ್ದಾಳೆ ಏನು ಅರ್ಥ ಆಗ್ತಿಲ್ವಲ್ಲ. ಏ ಅರ್ಚನಾ, ನನ್ ಕೆನ್ನೆ ಕೊಡಿದ್ಯೇನೆ?
ಮದ್ವೆ ಮುಗಿಲಿ, ಆಮೇಲೆ ನಿನ್ಗೊಂದು ಗತಿ ಕಾಣಿಸ್ತೀನಿ ಕಣೆ. ಎಲ್ರು ಜೋಡಿ ಜೋಡಿಯಾಗಿ ಬರ್ತಿದ್ದಾರೆ, ನನಗೊಂದು ಜೋಡಿ ಸಿಗ್ತಾವಲ್ಲಪ್ಪ. ಇರ್ಲಿ ಬಿಡುನಾಗ, ಸಿಗ್ತಾರೆ. ಏಯ್, ಯಾರದು? ಬಟ್ಟೆ ಎಲ್ಲ ಗಲೀಜಾಗಲ್ವಾ? ಚಿನ್ನು, ನೀನಾ? ನಾನು ಯಾರೋ ಬೇರೆ ಅನ್ಕೊಂಡ್ಬಿಟ್ಟೆ. ಹಾ ಬೇರೆಯವ್ರಾಗಿದ್ರೆ ಪಾಪ ಡೈಲಾಗ್ ಚೇಂಜ್ ಮಾಡ್ಬಿಡ್ತಿದ್ದೆ ನೋಡು. ಅದಂಗಿರ್ಲಿ, ಏನ್ ನೀನು ಫುಲ್ಲು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಯಾಕೆ ಮಗ, ಚೆನ್ನಾಗಿ ಕಾಣ್ತಾ ಇದ್ದೀನಾ? ಏನಪ್ಪ ಮಾಡೋದು, ಹುಡುಗರೇ ಶತ್ರುಗಳಾಗಿರ್ತಾರಲ್ಲ, ಅದಕ್ಕೆ ಈ ತರ ರೆಡಿಯಾಗಿ ಬಂದಿದ್ದೀನಿ. ಲವ್, ಹುಡುಗರಿಗೆ ಶತ್ರು ಅನ್ನೋದಕ್ಕೂ ಇವಾಗ ನೀನು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿರೋದಕ್ಕೂ ಏನಪ್ಪ ಸಂಬಂಧ? ಸಂಬಂಧ ಇದೆ ಮಗ. ನೀನ್ ಹೀಗೇನಪ್ಪ, ನೀನ್ ನೋಡ್ತಿದ್ದಂಗೆ ಹುಡುಗಿರ್ ಪಟಾರ್ ಅಂತ ಬಿದ್ದೋಗ್ತಾರೆ, ಆದ್ರೆ ನಮ್ಗೆ ಯಾರು ಬೀಳ್ತಾರೆ? ಲೋ ನಾಗ, ನಿನಗೇನೋ ಕಮ್ಮಿ? ಹಾ, ನನಗ ಎಲ್ಲಾ ಕಮ್ಮಿನೇ ಕಣೋ. ನಿನಗೇನಪ್ಪ, ಕೃಷ್ಣ ಪರಮಾತ್ಮ ಮೈಯಲ್ಲೆಲ್ಲ ಒಳ್ಳೆ ಮಚ್ಚೆ ಇಟ್ಟವ್ನೆ. ನನಗೆ ಮಚ್ಚೆ ಇದೆಯಾ ಇಲ್ಲೋ ಅನ್ನೋದನ್ನ ಬಿಟ್ಟಾಕು. ನಿನಗೆಲ್ಲಾದ್ರೂ ಮಚ್ಚೆ ಇರ್ಬೋದು, ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೋಡು. ಅಯ್ಯೋ, ಏನ್ ಚೆಕ್ ಮಾಡ್ಕೊಂಡ್ರೇನು, ಮೈ ಪೂರ್ತಿ ಮಚ್ಚೆನೆ. ಲವ್ ಗುಲ್ಡೋ, ಏನೋ ಮಾತಾಡ್ತಿದ್ಯಾ ನೀನು? ನೋಡು, ಹುಡುಗಿರ್ ಬೀಳೋದು ಮೈಯಲ್ಲಿರೋ ಮಚ್ಚೆಗೋ ಅಥವಾ ನಾವು ಮಾಡೋ ಶೋಕಿಗೋ ಅಲ್ಲ, ನಾವು ನಡ್ಕೊಳ್ಳೋ ರೀತಿಗೆ. ಹೌದಾ, ಹಂಗಂತ್ಯಾ ಮಗ? ಹಂಗೆ ಅಂತೀನಿ ಮತ್ತೆ. ಬಾಯ್ಲಿ, ಇವಾಗ ನೀನೊಂದು ಹುಡುಗಿನ ನೋಡ್ತಾ ಇದೆ ಅಂತ ಅಂದ್ಕೋ. ಅವಾಗ ಸುತ್ತಮುತ್ತ ಈ ತರ ಬೇರೆ ಹೆಣ್ಮಕ್ಳು ಇರ್ತಾರೆ, ಅವರು ನಿನ್ನನ್ನ ಗಮನಿಸ್ತಾ ಇರ್ತಾರೆ. ಅವ್ರು ಏನ್ ಅನ್ಕೊಳ್ತಾರೆ ಹೇಳು? ಇವ್ನು ಯಾವನೋ ಗುಲ್ಡು ನನ್ ಮಗ ಹೆಣ್ಮಕ್ಳನ್ನ ಈ ರೇಂಜಲ್ಲಿ ನೋಡ್ತಾವನಲ್ಲ ಅಂತ ನಿನ್ ಕ್ಯಾರೆಕ್ಟರ್ ಕೆಳಗಡೆ ಒಂದು ರಾಕೆಟ್ ಇಟ್ಟು ಭೂಲೋಕದಿಂದ ಬೇರೆ ಲೋಕಕ್ಕೇನೆ ಕಳಿಸ್ತಾರೆ. ಅವಾಗ ನೀನು ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿದ್ರು ಯಾವ ಹುಡುಗಿನೂ ನಿನ್ನ ಮೂಸಿ ಕೂಡ ನೋಡಲ್ಲ. ಹಂಗಂತ್ಯಾ ಮಗ? ಅಬ್ಬಾ ಅಬ್ಬಾ ಅಬ್ಬಾ, ಏನ್ ಮಗ ನೀನು ಹುಡುಗಿರ್ ಬಗ್ಗೆ PhD ಮಾಡಿರೋ ತರ ಮಾತಾಡ್ತಿದ್ಯಾ ಮಗ? ಹುಡುಗಿನ ಅಷ್ಟು ಸುಲಭವಾಗಿ ಹೇಗ್ ಪಟಾಯಿಸೋದು ಅಂತ ನನ್ಗೊಂಚೂರು ಹೇಳ್ಕೊಡು ಮಗ. ಆಯ್ತಪ್ಪ, ಸರಿ ಬಿಡು, ಹೇಳ್ಕೊಡ್ತೀನಿ ನಿನ್ಗೂ. ಆದ್ರೆ ನೀನೊಂದು ಕೆಲಸ ಮಾಡಬೇಕು. ವಾರದಲ್ಲಿ ಇನ್ಮೇಲೆ 2 ದಿನ ನನ್ನ ಜೊತೆ ನೀನು MG ರೋಡಿಗೆ ಬಂದ್ಬಿಡು, ನಾನೆಲ್ಲ ಹೇಳ್ಕೊಡ್ತೀನಿ. MG ರೋಡಾ? ಅಲ್ಲೇನಿದೆ ಮಗ ಅಂತದ್ದು? ಅಲ್ಲೇ ಕಣೋ ದೋಸೆ ಮತ್ತೆ ಕೈಮಾ ಸಿಗೋದು. ದೋಸೆ ಕೈಮಾ? ನೀನೇನಾದ್ರೂ ಅದನ್ನ ತಿಂದೆ ಅಂತ ಅಂದ್ಕೋ, ನಿನ್ನ ಮೈಗೆ ಒಳ್ಳೆ ಕಲರ್ ಬರುತ್ತೆ.